ನಾನು ಊರಿಂದ ಬಂದಾಗಿಂದನ ನಮ್ಮ ಕೋಳಿಗಳು ನೋಡೇ ಇಲ್ಲ. ವ್ಯವಸಾಯದ ನೋಡ್ಬೇಕು. ಇವರು ಸರಿಯಾಗಿ ನೋಡ್ಕೊಂತಾರೋ ಇಲ್ವಂತ ಮತ್ತೆ ನನ್ನ ಗಂಡ ನನ್ನ ಮಗ ಎಲ್ಲರೂ ಕೆಲ್ಸಕ್ಕೆ ಬರ್ತಾರೆ ಇರೋದು. ಕೋಳಿ ಎಲ್ಲ ಬಂದ್ವಾ ಇಲ್ವಾ ಮಟೆ ಇಕ್ಕಿವ ಬಿಟ್ವಾ ಅಂತ ನೋಡೋದೇ ಇಲ್ಲ ಇವು. ಮೊದಲು ನೋಡೋಣಿರಪ್ಪ ಐದವ ಇಲ್ವಾ ಓಸ್ಕೋಳಿನ. ಬಾ 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 ಕಕ್ಕ 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 ಬಾ ಬಾ ಬಾ. ನನ್ನ ದನಿ ಕೇಳ್ತಿದ್ದಂಗೆನೆ ಓಡಲೇ ಬಂದು ಯಾತ ಆಗ್ತಾಳೆ ನಮ್ಮ ಕರಿಯಮ್ಮ ಅಂತಾನ ಬಂದ್ಬಿಟ್ವು. ಬರಿ ಬರಿ ಬರಿ. ಅಲ್ಲೆಲ್ಲೆಲ್ಲೆಲ್ಲ ಎಲ್ಲ ಬಂದ್ಬಿಟ್ಟಲ್ಲಪ್ಪ. ಅಯ್ಯೋ ಐದಿದ್ದಲ್ವಾ? 3 ಆಟೆ 2 ಹುಂಚೆ ಇದ್ವು. ಇನ್ನೊಂದು ಹುಂಚೆ ಎತ್ಲ ಗೊತ್ತು ಬರ್ಬೇಕಾಯ್ತಲ್ಲ. ಹೊಸ ಜೊತೆಗೆ ಆಡವು. ಬಾ ಬಾ ಕಕ್ಕ 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 ಬಾ 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 ಬಾ. ಇದೇನಿದು ಇಷ್ಟು ಜೋರ ಕರೆದ್ರೆ ಬತ್ತಾನೆ ಇಲ್ವಲ್ಲ? ಏ ಮಂಜ ಮಂಜ, ಏ ಮಂಜ ಬಾರ ಇಲ್ಲಿ. ಪಾಪ ಏನ್ ಮಾಡ್ತಾ ಇದ್ಯಾ? ಬಾರ ಇಲ್ಲಿ ಬರಕ್ಕೆ. ಏನಮ್ಮ ಯಾಕೆ ಹಂಗ್ ಬಡ್ಕೊಂತ ಇದ್ಯಾ? ನೀನಂತೂ ನೀನು ಊರಿಗೆ ಹೋದಾಗ ಹೆಂಗ್ ಹೊತ್ಲಾಗೆ ಆರಾಮ ಕುತ್ಕೊಂಡಿರ್ತಿದ್ದೆ ಆಟ ಆಡ್ಕೊಂಡು. ನೀನು ಒಬ್ಳು ಆಗ್ಲಾಗ್ಲ ಕರಿತೀಯ ಪಾಪ ಪಾಪ ಅಂತಾನ. ಏನ್ ಹೇಳು? ಏಯ್ ಕೋಳಿ ಒಂದಿಲ್ವಲ್ಲ, ಒಂದು ಹುಂಜ ಕಾಣಿಸ್ತಾ ಇಲ್ಲ. ಏನ್ ಮಾಡಿರೋ? 2 ದಿವಸದಿಂದ ಬಂದಿತ್ತೇನ ಮಂತಕ್ಕೆ ರಾತ್ರಿ ಹೊತ್ನ ಕುಕ್ಕಮ್ಮಕ್ಕೆ. ನೋಡ್ಕೊಂಡಿದ್ಯಾ ಇಲ್ವೋ? ಅಮ್ಮೋಯ್ ಆ ಹುಂಜ 2 ದಿವಸದಿಂದ ಮಂತಕ್ಕೆ ಬಂದಿಲ್ಲ. ಅದು ಎಲ್ಗೋಗೈತ ಏನೋ ಗೊತ್ತಿಲ್ಲ. ಅಜ್ಜಿನೂ ಎಲ್ಲ ಹುಡ್ಕಾಡ್ತು ಎಲ್ಲೂ ಸಿಗ್ಲಿಲ್ಲ. ಅಕ್ಕಿ ಇನ್ನೇನ್ ಮಾಡೋದು? ಎಲ್ಗೋತ ಏನೋ ಯಾವ್ದನ ಬೆಕ್ಕೋ ಪಕ್ಕೋ ಯಾತನ ತಿಂತೋ ಏನೋ ಅಂತಾನ ಸುಮ್ನಾತು ಅಜ್ಜಿ. ಹೌದಾ? 2 ದಿವಸದಿಂದ ಬಂದಿಲ್ವ ಹುಂಜ? ಅಯ್ಯೋ ದೇವ್ರೆ, ಇದೇನಲ್ಲ. ಅಲ್ಲ ನನಗೆ ಒಂದ್ ದಿವಸ ಮನೆಯಾಗಿಲ್ಲ ಅಂದ್ರೆ ಯಾಕೆ ಸರಿಯಾಗಿ ನೋಡ್ಕೊಂಬದೇ ಇಲ್ಲ ನಿಮ್ಮ ಅಜ್ಜಿ ನೀನು. ಅಲ್ಲ ನಾನು ಎಷ್ಟು ಜೋಪಾನವಾಗಿ ಓಸ್ ಕೋಳಿಗಳು 5 ಕೋಳಿಗಳು ಸಾಕೊಂಡಿದೀನಿ. ಅದ್ರಾಗೆ ಒಂದು ಹುಂಜ ಇಲ್ಲ ಅಂದ್ರೆ ನೀವೇನ್ ಕತ್ತೆ ಕಾಯ್ತಿದ್ರಿ ನಮ್ಮ ಮನೆತಾಗೆ? ಎಲ್ಲಿ ಹೋದ್ ನಿಮ್ಮ ಅಜ್ಜಿ? ಕರ್ಕಬರಕ್ ಹೋಗಿ ಅವಳನ್ನ ಹಿಡ್ಕೊಂಡು ತಿಂದ್ರು ಏನು ಹುಡ್ಗಾಡು? ಒಂದೀಟು ಜವಾಬ್ದಾರಿನೇ ಇಲ್ಲ ಕಣ. ನಾನು ಎಷ್ಟು ಜೋಪಾನಾಗಿ ಸಾಕಿದೀನಿ. ನನಗೆ ಹೆಂಗ್ ಗೊತ್ತು? ಹೋಗು ಎಲ್ಗೋತ ಏನ? ನಾವು ಎಲ್ಲ ಹುಡ್ಕಾಡಿವಿ ಎಲ್ಲೂ ಸಿಗ್ಲಿಲ್ಲ. ಬರೀ ಹುಡ್ಕಾಡಿದ್ರೆ ಸಿಗಲ್ಲ. ಮಕ್ಕೆ ಉಗಿಬೇಕು. ಏನನ್ ಮುಂಡರು ನನ್ ಕೋಳಿ ಕತ್ಕೊಂಡು ತಿಂದೇವ್ರೆ ಅಂತಾನ. ಅವಾಗ್ಲೇನಿ ಕಕ್ಕದು. ಯಾರಾದ್ರೂ ಇಟ್ಕೊಂಡು ಹೋಗಿದ್ರೆ ಗೊತ್ತಾಗೋದು. ಸುಮ್ಮನೆ ಹುಡ್ಕಾಡ್ಕೊಂಡು ಹೋದ್ರೆ ಯಾವಳನು ಒಪ್ಕೆಮಲ್ಲ. ಯಾವಳ ಹಿಡ್ಕೊಂಡು ತಿಂದೇವಳೆ ಹೆಂಗ ಇವಳು ಕರಿಯ ಮೂರಾಗಿಲ್ಲ. ಈ ಗುಂಡಜ್ಜಿನೇನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರುತ್ತೆ. ಈ ಮಂಜಾನು ನೋಡ್ಕೆಮಲ್ಲ ಅಂತಾನ ಯಾವಳ ಹಿಡ್ಕೊಂಡು ತಿಂದೇವಳೆ. ಯಾವಳ ಅಂತ ಗೊತ್ತಾಗ್ಬೇಕು. ಏನು ಇಲ್ಲ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಹೋಗಿ ನಿಮ್ಮ ಅಜ್ಜಿ ಕರ್ತಾರ ಮೊದ್ಲೋಗಿ. ಕರ್ದ್ ಬರ್ತೀನಿ ನೀರು ಹೋಗಿ. ಏನಂತ ಸೌತರಿಗೆ ಸಾಲ್ದಾಗಿತ್ತು. ನಮ್ ಕೋಳಿನೇ ಬೇಕಾಗಿತ್ತ ಹಿಡ್ಕೊಂಡು ತಿಂಬಕ್ಕಿ. ನಾನಿಲ್ಲ ಅಂಬದ ನೋಡ್ಕೊಂಡೇನೆ ಹಿಡ್ಕೊಂಡಿರ್ತಾರೆ. ನಮ್ಮ ಅತ್ತೆಂಗುನು ತಲೆ ಕೆಡಿಸ್ಕೊಂಬಲ್ಲ ಈ ಕೋಳಿ ಕೊಕ್ಕರೆದೆಲ್ಲನ ಅಂತಾನ ಯಾವಳ ಹಿಡ್ಕೊಂಡು ತಿಂದೇವಳೆ. ಯಾವಳ ಅಂತ ಗೊತ್ತಾಗ್ಬೇಕು. ಏನಿಲ್ಲ ಅವ್ರಿಗೆ ಸೀರೆ ಬೂದ್ರೋಗಂಗ್ ಓದಿತೀನಿ. ಮಾನ ಮರ್ಯಾದಿಲ್ ಮುಂಡೇರು ಏನು ಅಂತ ತಿಂತಾರೆ? ನಾಸ್ಕೆಗಲ್ವೇ ಅವ್ರಿಗೆ? ಕಂಡಾರ್ ಕೋಳಿ ಹಿಡ್ಕೊಂಡು ತಿಂದ್ರೆ ಅವರು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ನಾವ್ ಹಿಡ್ಕೊಂಡು ತಿಂದ್ರೆ ಅವ್ರು ಏನು ಅನ್ಕಮಲ್ಲ. ಹೆಂಗ್ ಬೈಯಲ್ಲ ಅವರು ಅಂತಾನ ಒಂದಿಟ್ಟು ನಾಸ್ಕೆಗಲ್ವೇನಪ್ಪ? ಆರಾಸಾದ್ರೆ ಸರಿ. ಆರಾಸ್ ಮುಂಡೇರ್ ಕೆಟ್ಟ ಆರಾಸ್ ಮುಂಡೇರ್ಗೆ ಯಾವಳಂತ ಗೊತ್ತಾಗ್ಲಿ. ಏನು ಇಲ್ಲ, ಅವ್ರನ್ನ ಹಿಡ್ದು ದಾರ ಹೇಳ್ಕೊಂಬತ್ತೀನಿ. ಏನತ್ತೆ ಕಂಜೂಸ್ ಕರಿಯಮ್ಮ? ಯಾಕೆ ಹಂಗ್ ಬೈಕೊಂತ ಇದ್ಯಾ? ಏನಾಯ್ತು ಅಂತದ್ದು? ಏನಂದೆ? ಅಲ್ಲ ಕರಿಯಮ್ಮ ಬಾಯ್ ತಪ್ಪಂಗಂದೆ. ಯಾಕೆ ಹಂಗ್ ಬೈಕೊಂತ ಇದ್ಯಾ? ಯಾರನ್ನ ಬೈಕೊಂತ ಇದ್ಯಾ? ಹಂಗೆ ಏನಾಯ್ತೀಗ? ನಮ್ದು ಒಂದು ಹುಂಜ ಕಾಣಿಸ್ತಾ ಇಲ್ಲ. ನಾನು ಊರ್ಗ್ ಹೋಗಿದ್ದೆ. ಊರ್ಗ್ ಹೋಗಿ ಬರೋ ಅಷ್ಟೊತ್ತಿಗೆ ಒಂದು ಹುಂಜನ್ನೇ ಎಗ್ರಸವಳೆ. ಯಾವಣನ ಮನೆಯಾಗಿದ್ದವಕ್ಕೂ ಅಷ್ಟೇನೆ. ಒಂದೀಟು ಜವಾಬ್ದಾರಿನೇ ಇಲ್ಲ. ಹೌದಾ? ಅಯ್ಯೋಯ್ಯೋ ನೋಡಜ್ಜಿ, ಅಮ್ಮಯ್ಯ ಸಿಟ್ನಾಗೈತೆ. ಹೋಗು, ನಿನ್ನೆ ಕರಿತೈತಿ. ಹುಂಜ ಕಾಣಿಸ್ತಾ ಇಲ್ಲ. ಕರಿಯಮ್ಮ ಏನೇ ಹುಂಜ ಕಾಣಿಸ್ತಾ ಇಲ್ಲ? 2 ದಿವಸದಿಂದ ನೀನು ಊರ್ಗ್ ಹೋದಲ್ಲ ಅವತ್ತಿಂದ ಬಂದೇ ಇಲ್ಲ ಕಣೆ. ಅದು ಎಲ್ಗೂ ಹೋಯ್ತೋ ಏನೋ ಗೊತ್ತಿಲ್ಲ. ನಾನು ಮಂಜಾನು ಊರೆಲ್ಲ ಹುಡ್ಕಾಡಿದ್ವಿ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಇನ್ನೇನ್ ಮಾಡೋದಂತ ಸುಮ್ಮನಾದ್ವಿ. ಸುಮ್ಮನೆ ಆಗ್ತೀರಾ? ನಿಮ್ಗೇನು? ನಾನ್ ತಾನೇ ಸಾಕಾಳು. ಕಾಳು ಪಳ ಹಾಕಿ ಮುಸ್ರೆ ಗಿಸ್ರೆ ತಳ ಕೆರ್ದಿದ್ ಮುದ್ದೆ ಉಳ್ದಿರೋ ಅನ್ನ ಎಲ್ಲ ಹಾಕಿ ನಾನು ಕೋಳಿ ಸಾಕಿದೀನಿ. ಅಂತದ್ರಾಗೆ ಒಂದ್ ಕೋಳಿ ನೋಡ್ಕೊಂಬೇಕಾಗ್ಲಿ ನಿಮ್ ಕೈಲಿ. ನಾನು ಒಂದ್ ದಿವಸ ಊರಾಗಿದ್ದಿದ್ರೆ ಏನಾನ ಒಂದ್ ಎಡವಟ್ ಮಾಡ್ಕೊಂತೀರಲ್ಲತ್ತೆ. ಅದೆಲ್ಲ ಬೇಕಾಗಿಲ್ಲ. ನಮ್ಮ ಕೋಳಿ ಹುಂಜ ಮಂತಕ್ ಬರೋ ತಕನ ಈ ಮನೆಗೆ ಯಾರಿಗೂ ಅಡಿಗೆ ಮಾಡಲ್ಲ. ಹಂಗೆ ಉಪವಾಸನೆ ಇರ್ಬೇಕು ನೀವೆಲ್ಲನ. ಕೋಳಿ ಎಲ್ಲೈತೆ ಅಂತ ಹುಡಿಕೊಂಡು ಹಿಡ್ಕೊಂಡ್ ಬರ್ಬೇಕು ಅಷ್ಟೇನೆ. ಗುಂಡಜ್ಜಿ ಬಿತ್ತು ನಿನ್ ಬುಡಕ್ಕೆ ಬೆಂಕಿ. ನೋಡು
ತಿಂದಿದ್ದಾರೆ ಅಂತ ಒಂದ್ ಸ್ವಲ್ಪ ಹುಡುಕಜ್ಜಿ ಅಂತಾನ ಎಲ್ಲಾ ಕಡೆ ಹುಡುಕ್ತೆ ಅಂದೆ. ಈಗ ನೋಡು ನಿನ್ ಸೊಸೆ ಇಟ್ಲಲ್ಲ ನಿನ್ ಬುಡಕೇನಿ ಸರಿಯಾಗಿ. ಅಯ್ಯೋ ಸುಮ್ನಿರೇ ಭಾಗ್ಯಮ್ಮ, ನಾನು ಹುಡುಕ್ತೆ ತಾನೆ. ಏ ಕರಿಯಮ್ಮ, ನಿನಗೇನು ಬುದ್ಧಿಗಿದ್ದೆ ಐತೋ ಹೆಂಗೆ? ಅಲ್ಲ, ಕೋಳಿ ಕಾದಿರೋದಕ್ಕೆ ಮನೆಗೆ ಅಡುಗೆ ಮಾಡಲ್ಲ ಅಂದ್ರೆ ಇದೇನಿ ಮಾತಿನ ಅರ್ಥ? ಅದು ಆಲೇನೆ ನೆನ್ನೆನೋ ಮೊನ್ನೆನೋ ಕಾಣಿಸ್ತಾ ಇಲ್ಲ. ಮೊನ್ನೆ ರಾತ್ರಿ ಬಂದಿತ್ತಲ್ಲೋ ಗೊತ್ತಿಲ್ಲ, ನೆನ್ನೆ ರಾತ್ರಿ ಅಂತೂ ಬಂದಿರಲಿಲ್ಲ. ಅದು ಏನಾಯ್ತು ಅಂತಾನು ನಮಗೂ ಸರಿಯಾಗಿ ಗೊತ್ತಿಲ್ಲ. ನಾವು ಎಲ್ಲ ಕಡೆ ಹುಡುಕಿದೀವಿ, ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ಮನೆಗೆ ಅಡುಗೆ ಮಾಡಲ್ಲ ಅಂದ್ರೆ ನಾವೇನೇನು ಉಪವಾಸ ಸಾಯ್ಬೇಕಾ? ಇರ್ರಿ, ಏನಾಗಲ್ಲ. ಒಂದ್ ದಿವಸ ಉಪವಾಸ ಇದ್ರೆ ಏನ್ ಯಾರು ಸಾಯಲ್ಲ. ಒಂದ್ ಹೊತ್ತಿನ ಅಲ್ಲ, ಒಂದ್ 3 ಹೊತ್ತಿನ ಊಟನೂ ಉಳಿಯುತ್ತೆ. ಏನಾಗಲ್ಲ. ಅಯ್ಯೋ, ಉಪವಾಸ ಇದ್ರೆ ಸಾಯಲ್ಲ ಸರಿ, ಆ ರಹಸ್ಯ ಹಾಕಿಲ್ದಂಗ್ ಮನೆ ಕಂಡ್ರೆ ಆಮೇಲೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ದುಡ್ಡಿತ್ತಿ ಅದಕ್ಕೆಲ್ಲನ. ಹಂಗೆಲ್ಲ ಏನು ಆಗಲ್ಲ. ಒಂದ್ ದಿವಸ ಉಪವಾಸ ಇದ್ರೆ ನನಗೂ ಗೊತ್ತೈತಿ, ನಾನು ಹೋಗಿ ಹುಡಿಕೊಂಬತ್ತೀನಿ. ಸಿಗಬಾರ್ದಲ್ಲ ಆಮೇಲೆ ನಿಮಗೆ ಉಪವಾಸ. ಗುಂಡಜ್ಜಿಗೆ ಸರಿಯಾದ ಕಂಜೂಸ್ ಸೊಸೆನೆ ಸಿಕ್ಕವಳೆ. ಅಜ್ಜಿ ಏನ್ ಮಾಡೋದಜ್ಜಿ, ನಡಿ ನಾವು ಹುಡ್ಕೋಣ. ಸರಿ ಆಯ್ತು ಬಾರಪ್ಪ, ನಾವು ಈ ಕಡೆಗೆ ಹಾಸಿನ ಹುಡ್ಕನ. ಈ ಅರೇಟೆ ಜೊತೆಗನ ಹೋಗಿತ್ತು ಏನು, ನಾವು ನೋಡಿವಲ್ವೇನೋ ಎಲ್ಲಾರ ಮಂತಕ್ಕೂ ಕೋಳಿ ಯಾರ್ಯಾರ ಮಂತಕ ಇದಾವೋ ಅವ್ರ ಮಂತಕ್ಕೆಲ್ಲ ಹೋಗಿ ನೋಡ್ಕೊಂಡು ಕೇಳ್ಕೊಂಡ್ ಬಂದಿದ್ವಪ್ಪ. ಎಲ್ಲೂ ಸಿಗ್ದಿಲ್ಲದ ನಾವೇನ್ ಮಾಡಕ್ಕಾಗುತ್ತೆ? ಇವಳೊಬ್ಳು. ಲೇ ಪೆಂಗ, ನಿಜ ಹೇಳು, ಆ ಕೋಳಿನ ನಿಜವಾಗ್ಲೂ ನೀನು ದುಡ್ಡು ಕೊಡ್ತಂದ? ದುಡ್ಡು ಕೊಡ್ತಾರಕ್ಕೆ ನನ್ನ ತಗೆಲ್ಲಮ್ಮ ದುಡ್ಡು ಐತೆ. ಇಲ್ಲೇ ಯಾವುದೋ ಒಂದು ಆಟ ಆಡ್ತಾ ಇತ್ತು ಕೋಳಿ, ಏಟೆನಾಕ ಹೋಗ್ತಾ ಇತ್ತು ಹುಂಜ, ಹೋಗಿ ಹಿಡ್ಕೊಂಡೆ ನೋಡು. ಕತ್ಕೊಂಬಂದಿದ್ದ ಅದು ಕೋಳಿ. ಅಯ್ಯಯ್ಯೋ, ಈಗ ನಿಜ ಹೇಳ್ತಾ ಇದ್ದಿಲ್ಲೋ? ಅವತ್ತು ಕೇಳಿದ್ರೆ ಎಲ್ಲ ತಂದೆ ಅಂತಂದೆ. ಇದೇ ಅದು, ಎಲ್ಲೋ ತಂದೆ ಅಂದರೆ ಎಲ್ಲೋ ಹಿಡ್ಕೊಂಬಂದೆ ಅಂತ. ನಿನಗೆಲ್ಲ ಬಿಡಿಸಿಡಕ್ಕಾಗುತ್ತಾ? ನೀನು ಆಮೇಲೆ ಯಾರ ತಗನ ಹೇಳು ಗಿಳಿಯ ನಡಿ ಸುಮ್ಮನೆ. ಗುಂಡಜ್ಜಿನೂ ಆ ಮಂಜಾನು ಹುಡ್ಕಾಡ್ತಿದ್ರಂತೆ. ಅವ್ರದೇನೋ ಹುಂಜಾಕ ಹಬ್ಬ ಮಾತಾಕ್ ಬಂದಿಲ್ಲ ಅಂತಾನ. ಸೊಸೆ ಬೇರೆ ಊರಾಗಿಲ್ವಂತೆ, ಅವಳು ಕಂಜಸ್ ಕರಿಯಮ್ಮ. ಅವಳು ಸಾಕಿರೋವಂತೆ ಅವು. ಮನೆ ಆಳ್ ಮುಂಡೇರು ನಮ್ ಕೋಳಿನೇ ಆಗ್ಬೇಕಾಗಿತ್ತ? ನನ್ನ ಸೌತೆಯರ್ಗಿ ಕೋಳಿ ಹಿಡ್ಕೊಂಡು ತಿಂಬಾಕಿ ಏನಂತ ತಿಂತಾರೋ ಏನ್ ಕತ್ತಿ ಕಂಡಾರ್ದ. ಮನ ಮರ್ಯಾದಿದ್ರು ಸರಿ, ಯಾವಳವಳು ನನ್ ಕೋಳಿ ಹಿಡ್ಕೊಂಡು ತಿಂದೇವಳೆ ಗೊತ್ತಾಗ್ಬೇಕು. ಏನು ಇಲ್ಲ, ಅವ್ರ ಸೀರೆ ಉದ್ರೋಗಂಗ್ ಒದಿತೀನಿ. ಲೌಡೇರ, ಸುಮ್ನೆ ನನ್ ಕೋಳಿ ಯಾರು ಹಿಡ್ಕೊಂಡು ತಿಂದೆ ಇದ್ರ ಅದ್ರ ದುಡ್ಡು ಕೊಡ್ರಿ, ಇಲ್ಲ ನಾ ಹಿಡ್ಕೊಂಡು ನನ್ ಕೋಳಿ ಕೊಡ್ರಿ. ಯಾವನೇ ಅವಳು, ಯಾವನೇ ಅವನು? ಯಾವನಾಗ್ಲಿ ಯಾವಳನಾಗ್ಲಿ ಅವಳು, ನನ್ ಕೋಳಿ ಸಿಗತಕ್ಕನ ಯಾರನ್ನು ಸುಮ್ಮನೆ ಬಿಡಲ್ಲ ಈ ಊರಾಗೆ. ನಾವು ತಿಂದ್ರೋಗುತ್ತೆ ಉಂಡ್ರೋಗುತ್ತೆ ಅಂತ ಹೇಳಿ ಇಕ್ಕೊಂಡಿರ್ತೀವಿ. ಮಾರ್ಕೆಟ್ ದುಡ್ಡು ಮಾಡ್ಕೊಂಬನ ಯಾತ್ಕನ ಆಗುತ್ತೆ, ಇಟ್ಗೋ ಬಟ್ಗೋ ಅಂತಾನ ಇಕ್ಕೊಂಡಿರ್ತೀವಿ. ತಿಂದ್ರೋಗುತ್ತೆ ಉಂಡ್ರೋಗುತ್ತೆ, ಹುಡುಗರ ಕೈಗೆ ₹1 ಕೊಟ್ಟರೆ ಹೋಗುತ್ತೆ ಅಮ್ಮಂಗೆ. ಇಲ್ಲ ಹೊಡೆಯರು ಕೋಳಿ ಪುಕ್ಸಾಟೆ ತಿಂತಾರೆ. ಪುಕ್ಸಾಟೆ ತಿಂದಿದ್ದು ಅದು ಹೆಂಗಾದ್ರೂ ಜೀರ್ಣ ಆಗುತ್ತಾ ಏನ್ ಸುಡ್ಗಾಡು? ಗೊತ್ತಾಗ್ಬೇಕು ಅದು ಯಾವಳು ನನ್ನ ಕೋಳಿ ಕತ್ಕೊಂಡು ತಿಂದವಳೆ ಅಂತಾನೆ. ಇದ್ಯಾಕೆ ಕರಿಯಮ್ಮ ಹಿಂಗ್ ಬೈಕೆಂತ ಇದೆಯಾ? ಯಾಕೆ ಕೋಳಿ ಕಾಣ್ತಿಲ್ಲ ನಿಮ್ದು? ಯಾರು ಹಿಡ್ಕೊಂಡೆ ಹೋಗೋರೆ? ಯಾವಳಗಲ್ಲ ಸಾಲ್ದಾಗಿತ್ತಂತೆ, ಅದಕ್ಕೆ ಯಾವಳ ಹಿಡ್ಕೊಂಡು ತಿಂದೇವಳೆ. ನಮ್ಮ ಅತ್ತೇನು ಅಂತದೇನಿ, ಸುಮ್ನೆ ನೋಡ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾ? ಉಗಿಬೇಕು ಮಕ್ಕೇನಿ ಇಳ್ಕಮ್ಮಂಗೆ ಮ್ಯಾಳಿಂದ ಕೆಳಕ್ಕೆ. ಅವಾಗ್ಲೇ ಮತ್ತಿಗೆ ಅಲ್ಲ ಹೊಡೆಯರು ಇನ್ನೊಂದ್ಸಲ ಇಂಥ ಕಾಳು ಕೆಲಸ ಮಾಡಲ್ಲ. ಇನ್ನೊಂದ್ಸಲ ಅಲ್ಲ ಈ ಸಲನೂ ಮಾಡಿರೋ ನಾನು ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಹಂಗಾದ್ರೆ ಈ ಉಳ್ದ ಕೋಳಿ ನಮ್ಮ ಪೆಂಗ ಹೋಗಿ ಸುಟ್ಕೊಂಬಂದಿದ್ದ. ಅಯ್ಯೋ ಅಯ್ಯೋ ಅಯ್ಯೋ, ಈ ನನ್ನ ಮಗ ಹಿಡ್ಕೊಂಬಂದಿರೋದು ಇವಳು ಕೋಳಿ ಅಂತ ಗೊತ್ತಾದರೆ ನಮ್ಮನ್ನೇನು ಉಳಿಗಾಲ ಇಲ್ಲ, ಈ ಊರಾಗ ಉಳಿಯಕ್ಕೆ ಬಿಡಲ್ಲ ಇವಳು. ಅಯ್ಯೋ ದೇವ್ರೇ, ಹೋಗಿ ಹೋಗಿ ಕಂಜೂಸ್ ಕರಿಯಮ್ಮ ಕೋಳಿ ತಿಂದಿದ್ದೀವಲ್ಲ ನಾವು. ತಿಂದಿರೋದು ಇಟ್ಟು ಕತ್ಕೊಂಬತ್ತಕ್ಕ ಇವಳಂತೂ ಬಿಡಲ್ಲ. ಅಯ್ಯಯ್ಯೋ, ಒಳ್ಳೆ ಪಜಿತಿ ಆಯ್ತಲ್ಲ ಈ ಪೆಂಗ ನನ್ನ ಮಗ. ಇವಳು ಕೋಳಿ ಕತ್ಕೊಂಬರ್ಬೇಕಾಗಿತ್ತ? ಇನ್ಯಾವ ಕೋಳಿನೂ ಸಿಗಲಿಲ್ವ ಊರಾಗೆ? ಅಯ್ಯೋ ಅಯ್ಯೋ, ಅದು ಯಾವಳು ಅಂತಾನೆ ಗೊತ್ತಾಗಬೇಕು. ಏನೂ ಇಲ್ಲ ಅವ್ರಿಗೆ. ಅಯ್ಯೋ, ತಿಂದಿರೋದು ಅದು ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ಕೋಳಿನ ನೀವು ನೋಡ್ಕೋಬೇಕಮ್ಮ. ಯಾರೋ ಕತ್ಕೊಂಡು ತಿಂದೇವ್ರೆ ಅಂದರೆ ಕತ್ಕೊಂಡು ತಿಂದೇವ್ರು ಅಥವಾ ಯಾತನ ಕಾಡ್ಬೇಕೋ ಯಾತನ ಹಿಡ್ಕೊಂಡೋಗ್ಯವೋ ಯಾರಿಗೆ ಗೊತ್ತು? ಹೋಗೋಗು. ಅದ್ಯಾಕೆ ಹಂಗೆ ಬೈಕಂತ ಇದೆಯಾ? ಪಾಪ ಯಾರಾದರೂ ಹಿಡ್ಕೊಂಡವ್ರೋ ಇಲ್ವೋ, ಸುಮ್ಮನೆ ಯಾಕೆ ಬೈಕಂತೀಯ? ಹಿಂಗೆ ಬೈಕಂಡ್ರೆ ಮತ್ತೀಗ ಅವಕ್ಕೂ ನದ್ರಾಗೋದು. ನಾನಂತೂ ಸುಮ್ಮನೆ ಬಿಡಲ್ಲ, ಅದು ಯಾರೇ ಆಗ್ಲಾಳು. ಮನೆ ಆಡ್ರು ಪೆಂಗ ನೋಡ್ದೇನ ಅವಳು ಹೆಂಗೆ ಹೋಗಿತಾ ಇದ್ದಾಳೆ. ಏನೋ ಅವಳಿಗೆ ಏನಾದರೂ ನೀನೇ ಕತ್ಕೊಂಬಂದಿರೋದು ಅಂತ ಗೊತ್ತಾಗಬೇಕು. ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ. ಅವಳು ಮೊದಲೇ ಕಂಜೂಸು ಅಂಥದ್ರಾಗೆ ಒಂದು ಕೋಳಿನ ಅವಳು ಕದ್ಕೊಂಡು ತಿಂದಿದ್ದೀವಿ ಅಂತ ಗೊತ್ತಾದರೆ ಏನೂ ಇಲ್ಲ, ಹೊಟ್ಟೆ ಒಳಗುಳ್ದ ಆ ಕಳ್ಳೆಲ್ಲ ಬಗ್ದು ನಮ್ಮನ್ನು ಸಾಯಿಸೇ ಬಿಡ್ತಾಳೆ ಅನ್ಸುತ್ತೆ. ನಾನು ನೀನು ಮನೆ ನನ್ನ ಮಗನೇ ಹೋಗಿ ಹೋಗಿ ಅವಳ ಮನೆ ಕತ್ಕೊಂಬಂದಿದ್ಯಲ್ಲ ಕೋಳಿನ. ಬಾ ಜಲ್ದು ಹೋಗೋಣ. ಅಯ್ಯೋ ನಡಿಯಮ್ಮ, ಅಲ್ಲೇನೆ 2 ದಿವಸ ಆಯ್ತು ನಾವು ಕೋಳಿ ತಿಂದು. ಎಮ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ? ನಡಿ ನಡಿ, ನೀನು ಯಾಕೆ ಎದ್ರಕಂತೀಯ?
ಅವಳು ಸುಮ್ಮನೆ ಬಿಡ ಅಂತಾಳಲ್ಲ ಕಣೋ, 1 ರೂಪಾಯಿ ಅಲ್ಲ 5 ಪೈಸೆ ಕಳೆದ್ರು ಅದನ್ನ ಹುಡ್ಕತಕ ಬಿಡಲ್ಲ ಅವಳು. ಅಂಥವಳು ಅಷ್ಟು ಕಂಜೂಸವಳು. ಅಂಥದ್ರಾಗೆ ಕೋಳಿ. ಅಯ್ಯೋ ಏನಾಗುತ್ತೋ ಏನೋ.